ಇಷ್ಟೊತ್ತಾದರೂ ಬಂದಿಲ್ಲ. ನಾನು ಬಂದೆ ಒಂದು 10 ನಿಮಿಷ ಆಯಿತು ಇಲ್ಲಿಗೆ. ಫೋನ್ ಮಾಡಿಬಿಡ್ಲ ಒಂದು. ಮಿಸ್ಸಾಗಿ ಆ ರೋಡಲ್ಲಾದರೂ ಹೋಗ್ಬಿಟ್ನಾ ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ಮಿಸ್ಸಾಗಕ್ಕೆ ಚಾನ್ಸ್ ಇಲ್ಲ. ಹೇಳಿದ್ದೀನಿ ಈ ರೋಡಲ್ಲೇ ಬರಬೇಕು ಅಂತ ಅವನಿಗೆ. ಫೋನು ಎತ್ತಾ ಇಲ್ಲ. ರಿಂಗ್ ಆಗ್ತಿದೆ ಈ ಕಡೆ. ಇದು ಸ್ವಲ್ಪ ಹಳ್ಳಿ ಏರಿಯಾ, ಸೊ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ರಿಂಗ್ ಆಗ್ತಿದೆ, ನೆಟ್ವರ್ಕ್ ಇದೆ. 2 hours later. ಬಂದ ಅನಿಸ್ತದೆ. ಅಪ್ಪ ಫೈನಲಿ ಬಂದ. ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಎಲ್ಲೋ ಎಲ್ಲಿಗೆ ಹೋಗಿ ಎಷ್ಟೊತ್ತು ವೇಟ್ ಮಾಡಿ ಮಾಡಿ ಸಾಕಾಗೋಯ್ತು ನಂಗೆ. ಅದು ರೋಡ್ಗೆ ತಪ್ಪೋಯ್ತಾ ಅನ್ಕೊಂಡೆ ನಾನು. ಇಲ್ಲ ನಾ ಹಾಗೇನಿಲ್ಲ. ಎಲ್ಲ ಹೋಗ್ಬಿಟ್ಟಿದ್ದೆ. ನಾ ಇಲ್ಲ ಬರ್ತಾ ಇದ್ದೆ. ಭಾರಿ ಕಷ್ಟ ರೈಡರಲ್ಲಿ. ಹಿಂಗಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಿಜ ಹೇಳ್ತೀನಿ ನಾನು. ಕಾಲ್ ಮಾಡ್ಬೋದು ತಾನೆ. ತೆಗ್ದು ಫೋನ್ ತೆಗಿ ಫಸ್ಟ್ ನಿಂದು. ಯಾಕೆ ಫೋನ್ ಫೋನ್ ಮಾಡಿದ್ಯಾ? ತೆಗಿ ನೋಡೊಂದ್ಸಲ. ಅದು ಯಾವ ರಿಂಗೋ ಏನು ಇಟ್ಟಿದ್ಯೋ ಗೊತ್ತಿಲ್ಲ. ಫೋನ್ ಮಾಡಿದ್ಯೇನು? 50 ಫೋನ್ ಮಾಡಿದ್ದೀನಿ. ಒಂದು 10 ಮಿಸ್ ಕಾಲ್ ಆದರೂ ಮಾಡಿದ್ದೀನಿ. 2 ಮಿನಿಟ್ಸ್ ಆಗ ಎಷ್ಟು ಮಾಡಿದ್ಯಾ? 6 ಸಲ ಮಾಡಿದ್ಯಾ? ಒಂದು ಫೋನ್ ನಿಲ್ಸ್ಬಿಟ್ಟು ತೆಗಿಯಕ್ಕೆ ಗಾಡಿ ಓಡಿಸೋವಾಗ ಹೆಂಗೋ ತೆಗಿಯೋದು ಫೋನ್ನ? ನೀನೇ ಹೇಳು. ಗಾಡಿ ಓಡಿಸೋ ಫೋನಲ್ಲಿ ಮಾತಾಡೋದ ಗಾಡಿ ಓಡಿಸೋದ? ನನಗೆ ಮುಂದೆ ರೋಡ್ ಗೊತ್ತಿಲ್ಲ. ನೀನು ಆ ಕಡೆ ಬೀಸಡಿಗೆ ಆ ಕಡೆ ರೋಡ್ ಅಲ್ಲ ನೀನೇ ಹೇಳು. ಅಲ್ಲ ಗಾಡಿ ಓಡಿಸುವಾಗ ಫೋನ್ ಮಾತಾಡೋದ ಇಲ್ಲ ಕೈಯಲ್ಲಿ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಏನು ಸೊಲ್ಯೂಷನ್ ಇದೆಯಾ? ಏನಾದ್ರು ಮಾಡೋಣಲ್ಲ. ನಾನು ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಇದು ನೋಡಿದೆ, ಬ್ಲೂ ಆರ್ಮರ್ ಅಂತ. ಸೊ ಅದನ್ನ ಏನು ಬುಕ್ ಮಾಡೋದೇ ಏನು? ಅರೆ ಅದಕ್ಕೂ ಏನು ಮಾಡೋದು? ಮಾಡೋಣ ಬುಕ್. ಯಾಕಂದ್ರೆ ಕಷ್ಟ ಆಗುತ್ತೆ ನೋಡಿ. ಹಿಂಗೆ ಆದ್ರೆ ಕಷ್ಟ ಆಗುತ್ತೆ. ನಮ್ಮ ಊರೇ ಒಂದು ಸ್ವಲ್ಪ ಗೊತ್ತು. ಮುಂದೆ ಯಾವುದೇ ತಮಿಳ್ನಾಡು ಕೇರಳ ಹೋಗ್ಬಿಟ್ರೆ ಏನು ಕತೆ ನಮ್ಗೆ ಗೊತ್ತಲ್ಲ. ನಮಗೆ ಸತ್ಯಮಂಗಲದ ಎಕ್ಸ್ಪೀರಿಯನ್ಸ್. ಮತ್ತೆ ಅಲ್ಲೆಲ್ಲ ನೆಟ್ವರ್ಕ್ ಮತ್ತೆ ನಾರ್ಮಲ್ ಬ್ಲೂಟೂತ್ ಇದ್ರೂ ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ಇಂಟರ್ ಕಮ್ಮಿ ಬೇಕು. ಇದು ವಾಕಿ ಟಾಕಿ ತರ ಯೂಸ್ ಆಗುತ್ತೆ. ಮೆಶ್ ಏನೋ ಇದಲ್ಲ. ಮೆಶ್ ಚೆನ್ನಾಗಿದೆ. ಸೆನಾ ಕಾಂಚನ 50,000 ಅಲ್ಲ? ನೋಡೋಣಲ್ಲ. ಅದನ್ನೆಲ್ಲ ಮುಟ್ಟಕ್ಕಾಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋಣ. ನೋಡೋಣ. ಏನು ಪರಿಹಾರ? ಓ ಮೊನ್ನೆ ಹೇಳ್ತಿದ್ವಲ್ಲ, ಕ್ರೇಜಿ ಬ್ರೋ. ಯಾವಾಗ ಆರ್ಡರ್ ಮಾಡಿದೆ ಇದು? ಸಕ್ಕದಾಗಿದೆ. ಡೂಯಲ್ ಪ್ಯಾಕಾ? ವಾ, ಇನ್ನೇನು ರೈಡಲ್ಲಿ ಮಾತಾಡ್ಕೊಂಡು ಹೋಗೋದೆ. ಇನ್ನೇನು ಆಯ್ತಲ್ಲ. ಅನ್ಬಾಕ್ಸಿಂಗ್ ಮಾಡ್ಬಿಡೋದು ಯಾವಾಗಲೇ. ಬಾ ಮತ್ತೆ. ಕಂಪ್ಲೀಟ್ಲಿ ಸೀಲ್ಡ್ ಆಗಿದೆ ಹೊಸ ಪ್ಯಾಕ್. ಅಂತಲ್ಲ C30 ಫೈನಲ್. C30 ಇದು ಮೇನ್ ಕಂಪಾರ್ಟ್ಮೆಂಟ್ ಇದು. ಹೆಲ್ಮೆಟ್ ವೆಯ್ಟ್ ಇಲ್ಲಲ್ಲ? ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್ ಇದೆ. ತುಂಬ ಲೈಟ್. ಇದು ವಾಟರ್ ರೆಸಿಸ್ಟೆಂಟ್. ಮತ್ತೆ ಇದರಲ್ಲಿ ಮೆಶ್ ಇದೆ. ಮೆಶ್ ಅದೆಲ್ಲ ಬಿಡು. ಮೇನ್ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಅದು ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವ್ರದ್ದು ಫ್ಯಾಕ್ಟರಿ ಇರೋದು. ಬೆಂಗಳೂರು ಸ್ಟಾರ್ಟ್ಅಪ್. ಮತ್ತೆ ಇನ್ನೊಂದೇನಂದ್ರೆ ಇದ್ರದ್ದು ಫೀಚರ್ ಏನಂದ್ರೆ ಇದು ಒಳ್ಳೆ ಕಾಂಪಿಟೇಷನ್ ವಿತ್ ಸೆನಾ ಕಾರ್ಡ್ ಅವ್ರ ಜೊತೆ. ಯಾಕಂದ್ರೆ ಇದು ನೀನು ಯೂನಿವರ್ಸಲ್ ಕನೆಕ್ಷನ್ ವಿತ್ ಎನಿ ಆಫ್ ದ ಡಿವೈಸ್. ಈಗ ನೀನು ನಾರ್ಮಲ್ ಬ್ಲೂಟೂತ್ ಅದೇ ಬರುತ್ತಲ್ಲ, ನಾರ್ಮಲ್ ಬ್ಲೂಟೂತ್ ಅಲ್ಲಿ ಬರುತ್ತಲ್ಲ, ಅದ್ರ ಜೊತೆ ಕಂಪೇಟಬಲ್. ಮತ್ತೆ ಅಪ್ ಟು 20 ಮೆಂಬರ್ಸ್ ಜೊತೆ ಅಪ್ ಟು 20 ಕನೆಕ್ಷನ್ ಕನೆಕ್ಟ್ ಮಾಡ್ಬೋದು. 20 ರೈಡರ್ಸ್. ಅದು ಒಳ್ಳೆ. ಮತ್ತೆ IP67 ರೇಟಿಂಗ್ ಇದೆ. IP67 ವಾಟರ್ ಪ್ರೂಫ್. ಬಾಕ್ಸ್ ಅಲ್ಲಿ ಏನಿದೆ ಒಂದು ಸ್ವಲ್ಪ ತೋರಿಸ್ಬೋಣ. ಓ JBL ಸ್ಪೀಕರ್ಸ್ ಇದೆಲ್ಲ JBL ಸಕ್ಕತ್ತಾಗಿರುತ್ತೆ. ಮೈಕು JBL ಎಲ್ಲ JBL. ವಾವ್, ಇದೆ ನೈಸ್ ಒನ್. ಸ್ಪೀಕರ್ಸ್ ಫ್ರಮ್ JBL. ಆಬ್ವಿಯಸ್ಲಿ ಕೇಳಿ ಇರ್ತಾರ JBL ಸೌಂಡ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಹೌದು. ಒಂದು ಅಬ್ಸರ್ವ್ ಮಾಡಿದ್ಯಾ? ಪ್ಯಾಕೇಜಿಂಗ್ ನೋಡು ಎಷ್ಟು ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ. ಒಂಥರ ಬುಕ್ ತರ ನೀಟಾಗಿದೆ ನೋಡು. ಇಲ್ಲಿ ನೋಡಿ. ಮತ್ತೆ ಇವ್ರದ್ದು ವಾರಂಟಿ ನೋಡು, ಒಳ್ಳೆ ATM ಕಾರ್ಡ್ ತರ ಇದೆ. ಓ, ಇದು ವಾರಂಟಿ ಕಾರ್ಡ್. ಇದು ಕ್ರೇಜಿ ಆಗಿದೆ. ನೈಸ್. ಮೇಲೆ
ಪ್ಯಾಕೇಜಿಂಗ್ ಬಿಟ್ಟರೆ ಇನ್ನು ಸ್ಪೀಕರ್ಸ್ ಆದಮೇಲೆ ನೆಕ್ಸ್ಟ್ ಮೌಂಟಿಂಗ್ ಇದೆ, 2 ಮೌಂಟಿಂಗ್ ಕೊಟ್ಟಿದ್ದಾರೆ. ಒಂದು ಸ್ಟಿಕ್ ಮೌಂಟ್, ಇನ್ನೊಂದು ಅಲ್ಲ ನನಗೆ ಇಷ್ಟ ಆಗಿದ್ದು ನೋಡಿ, ಇವರು ಒಂದು ಸಣ್ಣ ಸಣ್ಣ ಆಸ್ಪೆಕ್ಟ್ನ ಫೋಕಸ್ ಮಾಡಿದ್ದಾರೆ. ಇಲ್ಲಿ ನೋಡು, ಇದೆಲ್ಲ ಯಾರು ಯೋಚನೆ ಮಾಡ್ತಾರೆ? ಸಣ್ಣ ಸಣ್ಣ ಆಸ್ಪೆಕ್ಟ್ ಇದೆಲ್ಲ. ಚಾರ್ಜರ್ ಟೈಪ್ ಸಿ ಅಲ್ವಾ? ಅದಾದಮೇಲೆ ಒಳ್ಳೆ ಕ್ವಾಲಿಟಿ ಇದೆನೋ. ಮತ್ತೆ ಸ್ವಲ್ಪ ಕ್ಯಾನ್ವಾಸ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ. ಮತ್ತೆ ಒಂದು ಎಲೆಂಕಿ ಇದೆ. ಸೊ ಇಷ್ಟೇ ಅಲ್ವಾ ಬಾಕ್ಸಲ್ಲಿ? ಇಷ್ಟೇ ಬಾಕ್ಸಲ್ಲಿ ಇಷ್ಟೇ. ಪ್ಯಾಕೇಜಿಂಗ್ ಸಕ್ಕತ್ತಾಗಿದೆ, ನಿಜ ಹೇಳ್ತೀನಿ. ನಾವು ಇನ್ನೊಂದು ಬಾಕ್ಸ್ ನಾನು ಈ ಥರ ಪ್ಯಾಕೇಜಿಂಗ್ ನೋಡೇ ಇತ್ತು. ಇದು ಡುವೆಲ್ ನೋಡಿ, 2 ತರಿಸಿದ್ದೀವಿ ಈಗ, ನನಗೊಂದು ಇಶಾಂಕಿಗೊಂದು ಅಂತ. ಬನ್ನಿ ನಾವು ಇವಾಗ ಫಿಟ್ಟಿಂಗ್ ಇನ್ಸ್ಟಾಲೇಷನ್ ಮಾಡೋಲ್ಲ, ಫಸ್ಟ್ ಎಲ್ಲ ಪ್ಯಾಡಿಂಗ್ ರಿಮೂವ್ ಮಾಡಬೇಕು. ಇಲ್ಲಿ ಒಳಗಡೆ ಒಂದು ಎಕ್ಸ್ಟ್ರಾ ಇದಿದೆ, ಇದು KYT ಅವ್ರು ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆಯೋ, ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಇದೇನಿದು? ಇದು ಹೆಲ್ಮೆಟ್ ಇದಕ್ಕೆ ಸ್ಪೀಕರ್ಸ್ ಇಲ್ಲದಾಗ ಇದನ್ನ ಕನೆಕ್ಟ್ ಮಾಡ್ಕೊಂಡು. ಓಕೆ. ಸೊ ಇವಾಗ ಇಲ್ಲಿ ಒಂದು ಇದಿದೆ, 3M ಟೇಪ್ ಬೇಕಾಗುತ್ತೆ, ಓಕೆನಾ? ಸ್ಟಿಕ್ಕರ್ ಅದು? ಸ್ಟಿಕ್ಕರ್ ಇದನ್ನ. ಓಕೆ. ಸ್ಟಿಕ್ ಮಾಡೋದು ಅಷ್ಟೇನಾ? ಸ್ಟಿಕ್ಕಿಂಗ್ ಅಷ್ಟೇ. ಇಲ್ಲಿ ನೋಡಿ, ಜಸ್ಟ್ ನಾನು ಸ್ಟಿಕ್ ಸಿಂಪಲ್. ಅದಾದಮೇಲೆ ನಿಮ್ಮದು ವೈರಿಂಗ್ ಎಲ್ಲ ಈಗ ಇನ್ನೊಂದು ಏನು ಗೊತ್ತಾ ಖುಷಿಯಾಗಿದೆ ಇದ್ರದ್ದು, ಇದಕ್ಕೆ ನೀನು ಇದನ್ನು ರಿಮೂವಬಲ್, ಇದು ಮೈಕ್ ರಿಮೂವಬಲ್. ಓಕೆ. ಓಹೋ, ಇಲ್ಲಿಗೂ 3M ಕೊಟ್ಟಿದ್ದಾರಲ್ವಾ ಸ್ಟಿಕ್ಕಿಂಗ್? ಎಸ್. ಮೈಕ್ನ ಈ ಥರ ನಾಯ್ಸ್ ಬರೋದಿರೋ ಥರ ಇಲ್ಲಿಗೆ ಫಿಟ್ ಮಾಡ್ಕೊಂಡಿದ್ದೀನಿ, ಮಾಡಿದ್ದಾನೆ ಇವನು. ನಾಯ್ಸ್ ಬರೋಲ್ಲ, ವಿಂಡ್ ನಾಯ್ಸ್ ಬರಬಾರ್ದು ಅಂತೇಳಿ ಇಲ್ಲಿಗೆ. ಆಮೇಲೆ ಇಲ್ಲಿಗೆ ಒಂದು 3M ಟೇಪ್ ಅವರೇ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿಗೆ ಸ್ಟಿಕ್ ಮಾಡಿದ್ದೀನಿ. ಈ ನೆಕ್ಸ್ಟ್ ಏನಿದ್ರು ಪ್ಯಾಡಿಂಗ್ನ ಫಿಟ್ ಮಾಡೋದಷ್ಟೇ. ನೋಡಿ, ನಾವು ಸ್ಟಿಕ್ಕರ್ ಅಂಟಿಸ್ತಾ ಇಲ್ಲ, ಯಾಕಂದರೆ ಹೆಲ್ಮೆಟ್ ಮತ್ತು ರಿಮೂವ್ ಮಾಡಬೇಕಂದ್ರೆ ಅದ್ರದ್ದು ಇದು ಪೇಂಟಿಂಗ್ಗೆ ಹೋಗ್ಬಿಡುತ್ತೆ ಅಂತ, ಗ್ರಾಫಿಕ್ಸ್ದು. ಸೊ ಅದಕ್ಕೋಸ್ಕರ ನಾವು ಮೌಂಟ್ ಯೂಸ್ ಮಾಡ್ಕೊತಿದ್ದೀವಿ. ಎಲೆಂಕಿ ಅವರೇ ಕೊಟ್ಟಿರ್ತಾರೆ ಎಲ್ಲ. ಸೊ ಇದು ಬಂದು ನಮ್ಮದು ಮೈಕ್ದು ಕೇಬಲ್, ಮೈಕ್ರೋ ಹೆಡ್ಫೋನ್ದು. ಇದು USB, ಮೈಕ್ರೋ USB ಕೇಬಲ್ ಇದು. ಸೊ ಇಷ್ಟೇ ಇದ್ರದ್ದು ಮೌಂಟಿಂಗ್. ನೆಕ್ಸ್ಟ್ C30 ಯೂನಿಟ್ನ ಇದಕ್ಕೆ ಈ ಥರ ಸ್ಲೈಡ್ ಇನ್ ಮಾಡೋದಷ್ಟೇ. ಅಷ್ಟೇ, ಒಂದು ಸೌಂಡ್ ಬರುತ್ತೆ ಟಕ್ ಅಂತ, ಅಲ್ಲಿ ಕರೆಕ್ಟಾಗಿ ಕೂತಿದೆ. ಚಾರ್ಜಿಂಗ್ ಟೈಪ್ ಸಿ ಇದೆ. ನಮ್ಮ ಇದು ಮೈಕ್ದು ಮಾತ್ರ USB, ಮೈಕ್ರೋ USB. ಎಸ್, ದಟ್ಸ್ ಇಟ್. JBL ಬ್ರ್ಯಾಂಡಿಂಗ್ ಬರುತ್ತೆ, ವಿತ್ JBL ಬ್ರ್ಯಾಂಡಿಂಗ್ ಇದೆ, ನೀವು ನೋಡ್ಬೋದು ಇಲ್ಲಿ. ಸೊ ಇದಕ್ಕೆ ಕವರ್ ಹಾಕಿದ್ರೆ ಅದು ಇನ್ನು ಏನು ಮಾಡಿದ್ರು ಬಿಚ್ಚಕ್ಕಾಗಲ್ಲ. ಸೊ ಇದು ಆ್ಯಂಟೆನಾ. ಇವಾಗ ಕನೆಕ್ಟ್ ಮಾಡೋಣ. ಸೊ ಇವಾಗ ಇದು ಕನೆಕ್ಟ್ ಮಾಡಿದ್ದೀವಿ ಫೋನಿಗೆ. ಹೆಂಗೆ ಮಾಡೋದಂದರೆ, ಇವ್ರದ್ದು ಆ್ಯಪ್ ಇದೆ, ಬ್ಲೂ ಆರ್ಮರ್ C30 ಅಂತ ಪ್ಲೇಸ್ಟೋರಲ್ಲಿ, ಇಲ್ಲ ಆ್ಯಪ್ ಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅದರಲ್ಲಿ ತಂದಮೇಲೆ ಫಸ್ಟ್ ಬ್ಲೂಟೂತ್ ಪೇರಿಂಗ್ ಮಾಡ್ಕೋಬೇಕು. ಬ್ಲೂಟೂತ್ ಪೇರಿಂಗ್ ಮಾಡೋಕ್ಕೆ ಫಸ್ಟ್ ಡಿವೈಸ್ ಟರ್ನ್ ಆನ್ ಮಾಡಬೇಕು. ಡಿವೈಸ್ ಟರ್ನ್ ಆನ್ ಮಾಡೋಕ್ಕೆ ಈ ಬಟನ್ನ ಲಾಂಗ್ ಪ್ರೆಸ್, ಸೆಂಟ್ರ್ ಬಟನ್ನ, ಆಮೇಲೆ ಇದು ಪ್ಲಸ್ ಮೈನಸ್ ಅಂತ ಇದೆರಡು ನೋಡಿ. ಈ ಬಟನ್ ಪ್ಲಸ್ ಮೈನಸ್ ಅದನ್ನೆರಡನ್ನ ಒಂದು ಸಲ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಪೇರಿಂಗ್ ಮೋಡಿಗೆ ಬಂದುಬಿಡುತ್ತೆ. ಪೇರಿಂಗ್ ಮೋಡಿಗೆ ಬಂದರೆ ಒಂದು ಸಲ ಪೇರ್ ಆದಮೇಲೆ ನಿಮಗೇನು ಟೆನ್ಷನೇ ಇರೋಲ್ಲ. ಸೊ ಇದು ಇದರದ್ದು ಇಂಟರ್ಫೇಸ್ ನೋಡಿ, ಕನೆಕ್ಟ್ ಆಗಿದೆ. ಇಲ್ಲಿ ವಾಲ್ಯೂಮ್ ಕಂಟ್ರೋಲೆಲ್ಲ ಇಲ್ಲೇ ಮಾಡ್ಕೋಬೋದು ಈ ಥರ. ಸೊ ಫೋನ್ ಕಾಲ್ ಸ್ಪೀಡಲ್ಲೆಲ್ಲ ಸೆಟ್ ಮಾಡ್ಕೋಬೋದು, ವಾಯ್ಸ್ ನೋಟ್ ಇಟ್ಕೋಬೋದು, ಬ್ಯಾಟ್ರಿ ಪವರ್ ಎಷ್ಟಿದೆ ಅದರಲ್ಲೇ ತೋರಿಸುತ್ತೆ, ಮತ್ತು ಮ್ಯೂಸಿಕ್ ಎಲ್ಲ ಕನೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟೇ ಇದ್ರದ್ದು ಫೀಚರ್ಸ್. ಸೊ ನೋಡಿ, ಇವಾಗ ಡಿವೈಸ್ ಎರಡು ಸ್ಟ್ಯಾಂಡ್ ಬೈ ಮೋಡಲ್ಲಿದೆ. ಬ್ಲೂ ಲೈಟ್ ಇದ್ದರೆ ಸ್ಟ್ಯಾಂಡ್ ಬೈ ಮೋಡು. ಸೊ ನಮಗೀಗ ಮೇಯ್ನ್ ಬೇಕಾಗಿರೋದಂದರೆ ಮೆಶ್ ಇಂಟರ್ಕಾಮ್. ಸೊ ಮೆಶ್ ಇಂಟರ್ಕಾಮ್ ಮಾಡಬೇಕಂದ್ರೆ ಎರಡು ಡಿವೈಸಸಲ್ಲೂ ಈ ಟಾಪ್ ಬಟನ್ನ ಲಾಂಗ್ ಪ್ರೆಸ್ ಮಾಡಬೇಕು, ಆವಾಗ ಗ್ರೀನ್ ಬರುತ್ತೆ ಅಷ್ಟೇ. ನಮ್ಮದೊಂದು ಗ್ರಿಡ್ ಕ್ರಿಯೇಟ್ ಮಾಡಿರ್ತೀವಿ ನಾವು, ರೈಟ್ ಗ್ರಿಡ್ಡಲ್ಲಿ. ಸೊ ನೋಡಿ, ಈ ಥರ ಎರಡರಲ್ಲೂ ಕಾನ್ಸ್ಟೆಂಟ್ ಆಗುತ್ತೆ, ಬ್ಲಿಂಕ್ ಆಗಿ ಎರಡರಲ್ಲೂ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಇವಾಗ ಮೆಶ್ ಇಂಟರ್ಕಾಮ್ ಕನೆಕ್ಟ್ ಆಗಿದೆ. ಸೊ ನಾನೀಗ ಒಂದು ಹೆಲ್ಮೆಟ್ನ ತಗೊಂಡು ಹೋಗ್ತೀನಿ, ಇದ್ರದ್ದು ಇಲ್ಲೇ ಮೈಕ್ ಹತ್ರ ಇಟ್ಟಿರ್ತೀನಿ ರೆಕಾರ್ಡಿಂಗಿಗೆ. ಮೆಶ್ ಇಂಟರ್ಕಾಮ್ ಯಾವುದೇ ಥರ ಬ್ಲೂಟೂತ್ ಏನೂ ಬೇಕು ಅಂತಿಲ್ಲ. ಸೊ ಕನೆಕ್ಟ್ ಆಗಿದೆ ಇವಾಗ ಮೆಶ್ ಇಂಟರ್ಕಾಮಲ್ಲಿ. ನಾನು ಫ್ಲೋರಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಂದೀನಿ, ಒಂದು 50-60 ಮೀಟ್ರಲ್ಲಿ. ನೀವು ಆಡಿಯೋ ಕ್ವಾಲಿಟಿ ಚೆಕ್ ಮಾಡ್ಬೋದು, ಎಷ್ಟು ಕ್ಲಿಯರಾಗಿ ಬರ್ತಿದೆ ಅಂತ. ಸೊ ದಟ್ಸ್ ಇಟ್ ಫಾರ್ ದಿಸ್ ಬ್ಲಾಗ್. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದ್ರದ್ದು C30 ಪ್ರೈಸೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರೋ ಹೊಸಬ್ರಿದೆ ಚಾನಲಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಬೈ ಬಾಯ್.
ಏನೋ ಇದು ಏನಂತಾರೆ ಅಂತೂ ಇನ್ನೇನು ಆಯ್ತಲ್ಲ ಮಾತಾಡ್ಕೊಂಡು ಹೋಗೋದೆ ರೈಡಲ್ಲಿ. ಕ್ರೇಜಿ ಬ್ರೋ, ಇನ್ನು ಮಾತಾಡ್ಕೊಂಡು ಹೋಗೋದೆ. ಸಾಕು 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 ಸಾಕು